ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ನಾ ಇವತ್ತು ಏನ್ ಮಾಡುತ್ತೀನಿ ಅಂದ್ರೆ ಆಲೂ ಪರೋಟ ಮಾಡುತ್ತೀನಿ ರೀ. ಆಲೂ ಪರೋಟ ಮಾಡೋಕ್ ಮೊದ್ಲಿಗೆ ಏನ್ ಮಾಡೀನಿ ಅಂದ್ರ ಕುಕ್ಕರ್ ಅಲ್ಲಿ ಆಲೂ ಬೇಯಿಸಕ್ ಇಟ್ಕೊಂಡಿನಿ ರೀ. ಮೊದ್ಲಿಗೆ ಆಲೂವನ್ನು ಚೆನ್ನಾಗಿ ತೊಳೆದುಕೊಂಡು ಆಮೇಲೆ ಕುಕ್ಕರ್ ಅಲ್ಲಿ ನೀರ್ ಹಾಕೊಂಡು ಎಲ್ಲ ಆಲೂವನ್ನು ಕೂಗ್ಸ್ಕೊಳ್ಳೋಣ ಅಂತ ಕುಕ್ಕರ್ ಅಲ್ಲಿ 2 ವಿಜಲ್ ಕೂಗ್ಸ್ಕೊಂಡ್ರೆ ಆಲೂ ಚೆನ್ನಾಗಿ ಕುದೀತಾವ. ಮೊದ್ಲಿಗೆ 2 ವಿಜಲ್ ಕೂಗ್ಸೊಂದಾದ್ಮೇಲೆ ಈಗ ಆಲೂ ಎಲ್ಲ ನೀರೆಲ್ಲ ಜಾನಿಕೆ ಅದ್ರ ಮೇಲಿನ ಸಿಪ್ಪೆನ್ ತಕೊಳಮತ್ತ ಆಲೂದು. ಈ ತರ ಅಷ್ಟು ಆಲೂ ಸಿಪ್ಪೆ ಸುಲ್ದಾದ್ಮೇಲೆ ಒಂದ್ ಬೌಲಲ್ಲಿ ಆಲೂ ತಗೊಂಡು ಇವನ್ ಏನ್ ಮಾಡಮಿ ಸ್ಮ್ಯಾಶ್ ಮಾಡಮಂತ ಆಲೂಗ. ಈಗ ಒಂದ್ ಸ್ಮ್ಯಾಶರ್ ಅನ್ನು ತಗೊಂಡು ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ಕೈಲಾದ್ರೂ ಮಾಡ್ಕೋಬಹುದು. ಆಲೂ ಎಲ್ಲ ಆರದ್ಮೇಲೆ ಕೈಲಿಂದ ಕಿವುಚಿ ಅದನ್ನು ಒಂದ್ ಬೌಲಲ್ಲಿ ತಗೊಂಡಿಟ್ಕೊಳ್ಳಿ. ಇಟ್ಕೊಳ್ಳೋದಾದ್ಮೇಲೆ ನಾನು ಇದಕ್ಕೆ ಏನೇನ್ ಮಸಾಲಕ್ಕೆ ಏನೇನ್ ಹಾಕ್ತಾ ಇದ್ದೀನಿ ಅಂದ್ರೆ ಫಸ್ಟಿಗೆ ಅರ್ಧ ಚಮಚ ಕೊರೆಂಡರ್ ಪೌಡರ್ ತಗೊಂಡಿನಿ. ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಒಂದ್ ಅರ್ಧ ಚಮಚದಷ್ಟು ಜೀರಾ ಪೌಡರ್ ತಗೊಂಡಿದ್ದೀನಿ, ಖಾರದ ಪುಡಿ, ಮತ್ತೆ ಗರಂ ಮಸಾಲ, ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ, ಮತ್ತ ಕೊತ್ತಂಬರಿ. ಇದೆಲ್ಲ ಹಾಕೊಂಡು ಏನ್ ಮೇಡಮ್ ಕಲ್ಸ್ಕೊಳಮಂತ ಅದ್ರೊಳಗ ಕಲ್ಸ್ಕೊಂಡಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಕಲ್ಸ್ಕೊಳಮತ್ತು. ಫಸ್ಟ್ ಎಲ್ಲ ಮಸಾಲ ಎಲ್ಲ ಕಲಿಬೇಕಲ್ಲ, ಅದ್ರಲ್ಲಿ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ಈಗ ಹಿಟ್ಟು ನಾದ್ಕೊಳಮತ್ತ. ಹಿಟ್ಟು ನಾದ್ಕೊಳಕ್ ನಾನೇನ್ ಮಾಡೀನಿ, ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದರಲ್ಲಿ ಉಪ್ಪು, ಒಂದ್ ಸ್ವಲ್ಪ ಅಜ್ವಾನು, ಸ್ವಲ್ಪ ಸಕ್ಕರೆಯನ್ನು ತಗೊಂಡಿನಿ. ಈಗ ಚಪಾತಿ ಮಾಡಕ್ ನಾವು ಹಿಟ್ಟ ತಗೋತೀವಲ್ಲ ಅದಕ್ಕೆ ಹಿಟ್ಟನ್ನು ಕಲ್ಸ್ಕೊಳಮಂತ. ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೋರಿ, ಒಂದ್ ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲ್ಸ್ಕೊಳ್ಳೋದಾದ್ಮೇಲೆ ಒಂದ್ ಪ್ಲೇಟ್ ಅನ್ನು ಮುಚ್ಚಿ ಸೈಡಿಗೆ ಇಡೋಣ ಅಂತ. ಈಗ ಪರೋಟ ಮಾಡ್ಕೊಳ್ಳೋಮಿ. ಪರೋಟ ಮಾಡಕ್ ನಾನೇನ್ ಮಾಡಿದೀನಿ, ಒಂದ್ ಸ್ವಲ್ಪ ಮೊದ್ಲಿಗೆ ತುಪ್ಪವನ್ನು ತಗೊಂಡಿದ್ದೀನಿ. ಬೇಕಾದ್ರೆ ನೀವು ಎಣ್ಣೆನು ಹಾಕೋಬಹುದು, ತುಪ್ಪನು ಇಲ್ಲ ಬೆಣ್ಣೆನು, ಮೂರದಾಗ ಯಾವ್ದಾದ್ರು ಒಂದು ಮೇಲ್ ಹಚ್ಚಕ್ ತಗೋಬಹುದು. ಒಂದ್ ಸ್ವಲ್ಪ ಚಪಾತಿ ಹದಕ್ ತಗೋತೀವಲ್ಲ ಅಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಒಂದ್ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈಗ ಆಲೂ ಮಸಾಲವನ್ನು ಅದ್ರೊಳಗೆ ಇಟ್ಕೆ ಏನ್ ಮಾಡಮಿ, ಈಗ ಹೋಳಿಗೆ ಮಾಡ್ತೀವಲ್ಲ ಆ ತರ ಅದ್ರಲ್ಲಿ ತುಂಬ್ಕೊಳ್ಳಮಂತದ ಆಲೂ ಮಸಾಲ. ತುಂಬ್ಕೊಂಡು 2 ಸೈಡ್ ಹಿಟ್ಟು ಹಚ್ಕೆ ಈ ತರ ಲಟಸಿದ್ರೆ ಪರೋಟ ರೆಡಿ ಆಯ್ತು. ಮಾಡೋದು ತುಂಬಾ ಈಜಿ ಇದೆ. ಇದನ್ನ ನೀವು ಬ್ರೇಕ್ಫಾಸ್ಟಿಗೂ ತಿನ್ಬಹುದು, ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೊಡ್ಬಹುದು ಪರೋಟ. ಇದ್ರ ಜೊತೆ ಮೊಸರಿನ ಮೇಲೆ ಒಂದ್ ಸ್ವಲ್ಪ ಮಸಾಲ ಹಾಕಿದ್ರೆ ಸಾಕು. ಮತ್ತು ಬೇಕಾದ್ರೆ ಉಪ್ಪಿನಕಾಯಿನೂ ತಗೋಬಹುದು. ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.